ರಾಜ್ಯದಲ್ಲಿ ಈಗ ಆತಂಕವನ್ನ ಸೃಷ್ಟಿಸ್ತಾ ಇದೆ ಮಂಗನ ಕಾಯಿಲೆ. ಇಡೀ ವಿಶ್ವವನ್ನೇ ತಲ್ಲಣಗೊಳಿಸಿದಂತಹ ಮಹಾಮಾರಿ ಕೊರೋನಾದ ನಂತರ ಈಗ ಮಂಗನ ಕಾಯಿಲೆ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಉಂಟು ಮಾಡ್ತಾ ಇದೆ. ರಾಜ್ಯದಲ್ಲಿ ಒಟ್ಟು ಸಕ್ರಿಯ 37 ಕ್ಯಾಸನೂರು ಫಾರೆಸ್ಟ್ ಡಿಸೀಸಸ್ ಪತ್ತೆಯಾಗಿರುವಂತದ್ದು. ಕಳೆದ ಒಂದು ತಿಂಗಳಲ್ಲಿ 2413 ಮಂದಿಗೆ ಪರೀಕ್ಷೆಯಾಗಿದೆ. ಪರೀಕ್ಷೆಯಲ್ಲಿ ಒಟ್ಟು 65 ಮಂದಿಗೆ ಮಂಗನ ಕಾಯಿಲೆ ಕನ್ಫರ್ಮ್ ಆಗಿರುವಂತದ್ದು. ಮಂಗನ ಕಾಯಿಲೆ ದೃಢ ಆಗಿದೆ 65 ಜನರಿಗೆ. ಕಳೆದ 24 ಗಂಟೆಯಲ್ಲಿ 3 ಮಂದಿಗೆ ಪರೀಕ್ಷೆ ಆದರೆ ಒಬ್ಬರಿಗೆ ಸೋಂಕು ದೃಢ ಆಗಿದೆ. ಕಾಯಿಲೆಯ ತೀವ್ರತೆಗೆ ಇಲ್ಲಿವರೆಗೂ 2 ಸಾವನ್ನಪ್ಪಿದ್ದಾರೆ. ಮಂಗನ ಕಾಯಿಲೆಯನ್ನ ತಡೆಗಟ್ಟುವುದಕ್ಕೆ ಆರೋಗ್ಯ ಇಲಾಖೆಯಿಂದಲೂ ಕೂಡ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇರುವಂತದ್ದು.